ಅಲ್ಲ, ರೈತರ ಸಂಕಷ್ಟದಲ್ಲಿದ್ದಾಗ ಹಣ ಬಿಡುಗಡೆ ಮಾಡಿ ಅಂತ ಹೇಳಿ ನಾವು ಡಿಮ್ಯಾಂಡ್ ಮಾಡ್ತಿದ್ದೀವಿ ಡಿ.ಕೆ. ಶಿವಕುಮಾರ್ ಸರ್ಕಾರಕ್ಕೆ. ಖಂಡಿತ ಇದೆ, ಇಲ್ಲ ಅಂತ ಹೇಳಿಲ್ಲ ನಾನು. ಕೇಂದ್ರ ಸರ್ಕಾರದ ಜವಾಬ್ದಾರಿ ರಾಜ್ಯ ಸರ್ಕಾರದ ಎಷ್ಟಿದೆಯೋ ಅದ್ರ 100ರಷ್ಟು ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ. ಫಸ್ಟ್ ಕಷ್ಟದಲ್ಲಿದ್ದಾಗ ರಾಜ್ಯ ಸರ್ಕಾರದೇ ಆದ ಒಂದು ಬಡ್ಜೆಟ್ ಇದೆ. 4,33,000 ಕೋಟಿ ಬಡ್ಜೆಟ್ ಇದೆ. ಇವತ್ತು ಯಾವ ಭಾಗ್ಯಗಳಿದೆಯೋ ಅದನ್ನ ಫಸ್ಟ್ ನಿಲ್ಲಿಸಿ, ತಕ್ಷಣ ತಾತ್ಕಾಲಿಕವಾಗಿ ನಿಲ್ಲಿಸಿ, ರೈತರ ಕಷ್ಟದಲ್ಲಿರುವಂತಹ ಅನ್ನದಾತನ ಕಷ್ಟಕ್ಕೆ ಬನ್ನಿ ಅಂತ ಹೇಳಿ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ ಹೊರತು ನಾನು ಈಗ ತಕ್ಷಣ ಪರಿಹಾರ ಕೊಡಿ. ಕುಡಿಯೋ ನೀರಿರ್ಬೋದು, ಮೇವುಗಳಿರ್ಬೋದು, ರೈತನಿಗೆ ಇವತ್ತು ರಾಗಿ ಕೂಡ ಬಿತ್ತನೆ ಮಾಡಿಲ್ಲ. ಇಂಥ ಸಂಕಷ್ಟ ಸ್ಥಿತಿಯಲ್ಲಿ ಅಡಿಕೆ ಗಿಡಗಳಿಗೆ ನೀರಿಲ್ಲ, ಎಲ್ಲ ಒಣಗ್ತಾ ಇವೆ, ತೆಂಗಿನ ತೋಟ ಒಣಗ್ತಾ ಇದೆ. ಈ ಸಂದರ್ಭದಲ್ಲಿ ಸರ್ಕಾರ ಕ್ಯಾಬಿನೆಟ್ ಮಾಡೋದಕ್ಕೆ ಪ್ರತಿದಿನ ತಿಂಗಳು ವಾರಕ್ಕೊಂದ್ಸಲಿ ಹೋಗಿ ಆ ರಾಹುಲ್ ಗಾಂಧಿ ಮನೆ ಕಾಯೋದನ್ನು ಬಿಟ್ಟು ತಕ್ಷಣ ನೀವು ಇಲ್ಲಿ ಬಂದು ರೈತರ ಬಗ್ಗೆ ಪರಿಹಾರದ ಬಗ್ಗೆ ಗಮನ ಹರಿಸಿ ಒಂದು ತಂಡ ಮಾಡಿ, 3 ಜನದ ತಂಡ ಮಾಡಿ. ಯಾರ್ಯಾರ್ದು ಕೃಷಿ ಮಂತ್ರಿಗಳು ಇಲ್ಲ, ತೋಟಗಾರಿಕೆ ಮಂತ್ರಿ ಇಲ್ಲ, ಯಾರು ನೋಡಕ್ಕಾಗತ್ತೆ ಇದಕ್ಕೆ? ಅದಕ್ಕೆ ಒಂದು IAS ನುರಿತ IAS ಟೀಮ್ನ ಕಳಿಸಿ ಒಂದು ವರದಿ ತರಿಸ್ಕೊಂಡು ರಾಜ್ಯ ಕೇಂದ್ರ ಸರ್ಕಾರಕ್ಕೂ ಕಳಿಸಿ. ಕೇಂದ್ರ ಸರ್ಕಾರದಲ್ಲಿ ನಮ್ಮ ಸಂಸದರು, ನಮ್ಮ ಮಂತ್ರಿಗಳು ಮಾತಾಡ್ತಾರೆ, ನಾವೆಲ್ಲರೂ ಕೂಡ ಬರ್ತೇವೆ ನಿಮ್ಮ ಜೊತೆ ಡೆಲಿಗೇಷನ್ಗೆ. ಅದು ಮಾಡಬೇಕು. ರಾಜಕೀಯ ಮಾಡೋದಕ್ಕೆ ನಾವಿಲ್ಲಿ ಬಂದಿಲ್ಲ ಇಲ್ಲಿ. ಅದು ಫಸ್ಟ್ ಬಿಡುಗಡೆ ಮಾಡ್ಲಪ್ಪ, ಫಸ್ಟ್ ಸ್ಟಾರ್ಟ್ ಆಗಲಿ. ರಾಜ್ಯ ಸರ್ಕಾರ ನಾವು 10,000 ಕೇಳಿದೀವಿ, 2,000 3,000 ಕೋಟಿ ಯಾರು ಕೊಡ್ಬೇಕಲ್ಲ ಮೇವುಗಳಿಗೆ. ಬರೀ 1 ಕೋಟಿ ಕೊಟ್ಬಿಟ್ಟು ಕೊಳವೆ ಬಾವಿ ಹಾಕ್ಸಿದ್ರೆ 10 ಕೊಳವೆ ಬಾವಿ ಹಾಕ್ಸಕ್ಕಾಗಲ್ಲ. ಖಂಡಿತ ಇರುತ್ತೆ ನೋಡ್ರಿ. ಎಲ್ಲ ಈಗ ಡಿಕ್ಲೇರ್ ಮಾಡ್ಬೇಕಲ್ಲಪ್ಪ. ಈಗ ಬರಗಾಲ ಪೀಡಿತ ಅಂತ ಹೇಳಿ ಡಿಕ್ಲೇರ್ ಮಾಡಬೇಕು. 141 ತಾಲೂಕುಗಳು. ಹೌದು, ಅಲ್ರಿ ಎಲ್ಲ ರಾಜ್ಯದ ನನ್ಗೆ ಯಾಕ್ರಿ ಕೇಳ್ತೀರಾ ನೀವು? ಮಾಧ್ಯಮದವ್ರು ಏನು ಈ ತರ ಪ್ರಶ್ನೆ ಕೇಳಿದ್ರೆ ನಾನು ಹೆಂಗಪ್ಪ ಉತ್ತರ ಕೊಡೋದು? ನೀವು ಇಡೀ ರಾಜ್ಯದಲ್ಲೆಲ್ಲ ನಮ್ಮ ರಾಜ್ಯದ ನಾವು ಮಾತಾಡೋಣ. ನಮ್ಮ ಅದು ನೀವು ಸಂಸದರಿಗೆ ಅಂದ್ರೆ ನೀವು ಪ್ರೈಮ್ ಮಿನಿಸ್ಟರ್ ಕೇಳೋ ಕ್ವಶನ್ ನಾನು ಕೇಳಿದ್ರೆ ನೀವು ಆಸ್ ದಿ ಪ್ರೈಮ್ ಮಿನಿಸ್ಟರ್, ಯು ಆಸ್ ದ ಸೆಂಟ್ರಲ್ ಕೃಷಿ ಮಿನಿಸ್ಟರ್. ನೀವು ಕರೆಕ್ಟಪ್ಪ. ರಾಜ್ಯ ಸರ್ಕಾರ ಆಯ್ತು ಕೇಳಿ ಆಯ್ತು, ನಾನು ಹೇಳಿದ್ನಲ್ಲ ಕೇಳಿ. ನಿನ್ನೆ ಸರ್ವಪಕ್ಷ ಸಭೆ ಕರೆದ್ರು, ನಮ್ಮವರೇನ ಬಾಯ್ಕಾಟ್ ಮಾಡಿದ್ರ ಕಾವೇರಿ ಸಮಸ್ಯೆನ? ಹಾಗೆ ಮುಖ್ಯಮಂತ್ರಿಗಳು ಕರಿಬೇಕಲ್ಲಪ್ಪ ಸಭೆನ. ಆಲ್ ಪಾರ್ಟಿ ಮೀಟಿಂಗ್ ಕರೆದಿ ಡಿಮ್ಯಾಂಡ್ ಹೇಳ್ಬೇಕಲ್ಲ. ಅಲ್ಲ, ಆಲ್ ಪಾರ್ಟಿ ಮೀಟಿಂಗ್ ನಮ್ಮವರೇನ ಬಾಯ್ಕಾಟ್ ಮಾಡಿದ್ರ? ಹೋಗಿ ಸಜೆಷನ್ ಕೊಟ್ಟು ಬಂದ್ರು, ನಾವು ನಿಮ್ಮ ಜೊತೆ ಇರ್ತೇವೆ ಅಂತ ಹೇಳಿ ಬಂದ್ರು. ವಿರೋಧ ಪಕ್ಷಗಳು ಕೂಡ ಆಡಳಿತ ಪಕ್ಷದ ಜೊತೆ ಒಂದಾಗಿ ಯಾವುದೇ ಸಮಸ್ಯೆ ರಾಜ್ಯದ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನ ನಿನ್ನೆ ತೋರಿಸಿದ್ದಾರೆ. ಇನ್ನು ಮುಂದೇನೂ ತೋರಿಸ್ತಾರೆ. ಮುಖ್ಯಮಂತ್ರಿಗಳು ಕರಿಬೇಕಲ್ಲ ಆಲ್ ಪಾರ್ಟಿ ಮೀಟಿಂಗ್ ಕರೆದು ಬರೋದ್ ಬಗ್ಗೆ. ಆಡಳಿತ ಅನುಭವದ ಕೊರತೆ ಇದೆಯೋ ಇಲ್ಲ ಆಡಳಿತ ನಡೆಸೋದಕ್ಕೆ ಆಗ್ತಾ ಇಲ್ವೋ ನನಗೆ ಗೊತ್ತಿಲ್ಲ. ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರು ಆಡಳಿತ ನಡೆಸೋಕೆ ಬಿಡ್ತಿಲ್ವೋ ಗೊತ್ತಿಲ್ಲ. ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟು ಡಿ.ಕೆ. ಶಿವಕುಮಾರ್ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟು ಆಡಳಿತ ನಡೆಸೋಕೆ ಬಿಡ್ತಾ ಇದ್ದಾರೋ ಇಲ್ವೋ ಅದು ಗೊತ್ತಿಲ್ಲ. ನೀವು ಅವ್ರನ್ನೇ ಕೇಳಬೇಕು, ಡಿ.ಕೆ. ಶಿವಕುಮಾರ್ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ. ಯಾರು? ಸೋಮಣ್ಣವ್ರು 100ಕ್ಕೆ 100 ಸಿಗ್ತಾರೆ, 100ಕ್ಕೆ 100 ಕೆಲಸ ಮಾಡ್ತಿದ್ದಾರೆ. ನಾನು ಎಲ್ಲ ಮಾಧ್ಯಮದವರ ಮುಂದೆ ಎದೆ ತಡ್ಕೊಂಡು ಹೇಳ್ತೀನಿ, ಸೋಮಣ್ಣವರು ಬಂದ ಮೇಲೆ ತುಮಕೂರು ಜಿಲ್ಲೆಯ ರಾಜಕಾರಣ ಮತ್ತೆ ಅಭಿವೃದ್ಧಿ ಬದಲಾವಣೆ ಆಗಿದೆ. ಸೋಮಣ್ಣವರ ಒಂದು ಅಭಿವೃದ್ಧಿ ಕೆಲಸಗಳು ರೈಲ್ವೆ ಇಲಾಖೆ ಇರ್ಬೋದು, ರಾಷ್ಟ್ರೀಯ ಹೆದ್ದಾರಿಗಳಿರ್ಬೋದು, ಜಲಸಂಪನ್ಮೂಲ ಇಲಾಖೆಯಲ್ಲಿರ್ಬೋದು, ಹಿಂದೆಂದಿಗೂ ಆಗದಿರುವಂಥ ಕೆಲಸವನ್ನ ಸೋಮಣ್ಣವರು 3 ವರ್ಷದಲ್ಲಿ ಮಾಡಿದ್ದಾರೆ. ನನಗೆ ಹೆಮ್ಮೆ ಇದೆ. ನಿಮಗೂ ಕೂಡ ಕಣ್ಣಿಂದ ನೋಡಿದ್ದೀರಂತ ಅನ್ಕೊಂಡಿದ್ದೀನಿ ನಾನು. ಖಂಡಿತ ಆಗಿದೆ. ಇಡೀ ರಾಜ್ಯದಲ್ಲೇ ನಂಬರ್ 1 ಇದೆ. ನೀವು ಶಾಲೆಗಳು ತಗೊಳ್ಳಿ, ನೀರಾವರಿ ಯೋಜನೆಗಳು ತಗೊಳ್ಳಿ. ಕಾಸು ಮುಂದೆ ಆಗಿರೋದ್ರಿ. ಈ ಸರ್ಕಾರದಲ್ಲಿ ಒಂದು 50 ಕೋಟಿ ಬಂದಿರೋದು ಹೆಚ್ಚಿರಿ. ಹಿಂದಿನ ಸರ್ಕಾರ ಅದೋಗ ಅವ್ರನ್ನೇ ಕೇಳಿ, ನೀವು ಅಲ್ರಿ ಅವ್ರಿಗೆ ಅವ್ರ ತಂದಾಗಿ ಗುದ್ಲಿ ಪೂಜೆ ಮಾಡಿದಾಗ ನೀವು ಕೇಳಬೇಕು. ನೀವು ಅನಾವಶ್ಯಕವಾಗಿ ಇರೋದು ನಮ್ಮಿಬ್ಬರ ಮುಂದೆ ನೀವು ಕ್ವಶನ್ ಕೇಳಿದ್ರೆ ಅದಕ್ಕೆ ನಾನು ಉತ್ತರ ಹೇಳ. ಯಾವುದೋ ನೀರಾವರಿ ಯೋಜನೆ ಏನೋ ತಂದಿದ್ರೆ ಹೇಳ್ಬೋದಪ್ಪ. ನಮ್ಮಿಬ್ಬರ ಮುಂದೆ ಯಾಕೆ ಉಳಿ ಇಂತೀರಾ? ನಾವಿಬ್ರು ಚೆನ್ನಾಗಿದ್ದೇವೆ ಹೇಳಿ, ಮುಂದೆ ಕೇಳಿ.
ಕೇಂದ್ರ ಸರ್ಕಾರ ಮಹಾರಾಷ್ಟ್ರ, ಗುಜರಾತ್ ಮತ್ತೆ ಒಡಿಶಾ ರಾಜ್ಯಗಳಿಗೆ ಈಗಾಗಲೇ ಬರ ಪರಿಹಾರದ ಹಣ ಬಿಡುಗಡೆ ಮಾಡಿದೆ. ಕರ್ನಾಟಕಕ್ಕೆ ಟ್ಯಾಕ್ಸ್ ಮಾಡಿಲ್ಲ. ಖಂಡಿತ ಮಾಡಿಸ್ತೇವೆ. ನಾನು ಎಲ್ಲ ಮಾಧ್ಯಮದವರ ಮುಂದೆ ಹೇಳ್ತಾ ಇದ್ದೇನೆ, ನಮ್ಮೆಲ್ಲ ಸಂಸದರ ಜೊತೆ ಇಡೀ ಕರ್ನಾಟಕದ 7 ಕೋಟಿ ಜನರ ಪರವಾಗಿ ನಾವು ಧ್ವನಿ ಎತ್ತೇವೆ. ಈ ಸಲ ನಾವು ಏನು ಇವತ್ತು ತೀವ್ರವಾದ ಬರವನ್ನು ಕರ್ನಾಟಕ ಎದುರಿಸ್ತಾ ಇದೆ ಅಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರ ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಜೊತೆನೂ ಮಾತಾಡ್ತೇವೆ. ಕೃಷಿ ಸಚಿವರಾಗಿರೋಂಥ ಚವಾಣ್ ಸಾಹೇಬ್ರ ಹತ್ರನೂ ಮಾತಾಡಿ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತೀವಿ. ಕೂಡಲೇ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡೋದೇನಪ್ಪ ಅಂದರೆ ತಕ್ಷಣ ತಾತ್ಕಾಲಿಕವಾಗಿ ಒಂದು 10,000 ಕೋಟಿ ಹಸುಗಳು ಜಾನುವಾರುಗಳು ಮೇವಿಗಿರ್ಬೋದು, ಕುಡಿಯೋ ನೀರಿಗಿರ್ಬೋದು, ರೈತರಿಗೆ ಏನು ಮುಂದಿನ ದಿನಗಳಲ್ಲಿ ಅವರಿಗೆ ಕೆಲಸ ಮಾಡೋದಕ್ಕೆ ಗುಳ್ಳೆ ಹೋಗ್ದಂಗೆ ತಡೆಯೋದಕ್ಕೆ ಏನೇನೋ ಕ್ರಮಗಳು ತಗೋಬೇಕು. ಅದಕ್ಕೆ ಸರ್ಕಾರ ಬರೀ 1 ಕೋಟಿ ಬರೀ ಬೋರ್ವೆಲ್ ಕೊಟ್ಟರೆ ಸಾಕಾಗಲ್ಲ, 10 ಬೋರ್ವೆಲ್ ಬರಲ್ಲ ಅದರಲ್ಲಿ. ಅದರಿಂದ ನಾನಿವತ್ತು ವಿನಂತಿ ಮಾಡೋದೇನಪ್ಪ ಅಂದರೆ ಬರ ಅಧ್ಯಯನ ಸಮಿತಿಯನ್ನು ಕಳಿಸ್ಬೇಕು, ಪ್ರತಿ ಜಿಲ್ಲೆ ಕಳಿಸ್ಬೇಕು, ಅಧ್ಯಯನ ಮಾಡಬೇಕು, ವರದಿ ತರಿಸ್ಕೋಬೇಕು ಮುಖ್ಯಮಂತ್ರಿಗಳು 1 ತಿಂಗಳೊಳಗಡೆ. ಅದಕ್ಕೆ ಏನು ಪರಿಹಾರ ಬೇಕು ಅಂದರೆ ಕೇಂದ್ರ ಸರ್ಕಾರಕ್ಕೂ ಕಳಿಸ್ಬೇಕು. ಜೊತೆಗೆ ತಾತ್ಕಾಲಿಕವಾಗಿ ನಾವು ಇಷ್ಟು ಮಾಡಿದ್ದೇವೆ, ಕೇಂದ್ರ ಸರ್ಕಾರದವ್ರಿಗೆ ಬಂದಂಥ ಸಂದರ್ಭದಲ್ಲಿ ನಾವು ಇಷ್ಟು ಹಣ ಬಿಡುಗಡೆ ಮಾಡಿದ್ದೇವೆ, ನೀವು ಇದಕ್ಕೆ ಇನ್ನೂ 2 ಪಟ್ಟು ಕೊಡಿ ಅನ್ನೋದನ್ನು ಕೂಡ ಡಿಮ್ಯಾಂಡನ್ನು ಇಡಬೇಕು. ಇವ್ರು ಏನೂ ಕೊಡದಲೆ 1 ರೂಪಾಯಿನೂ ಖರ್ಚು ಮಾಡ್ದಲೆ ಬರದಲ್ಲಿ ಕೇಂದ್ರ ಸರ್ಕಾರ ಕೊಡಲಿ ಅಂದರೆ ತಪ್ಪಾಗುತ್ತೆ. ಅದರಿಂದ ಬರುತ್ತೆ, ಇವ್ರು ಕಳಿಸಿದ ಮೇಲೆ ಬರುತ್ತೆ ರಿಪೋರ್ಟ್, ಇವ್ರು ಮಾಡಿ ಕಳಿಸ್ಬೇಕು ಏನೇನು ಎಫೆಕ್ಟ್ಸ್ ಆಗಿದೆ ನಮ್ಗೆ ಇದರಿಂದ ಅಂತೇಳಿ. ಯಾವುದು ಅಲ್ಲ, ಇದು ನಾವೊಂದು ನಾಳೆಯಿಂದ ಬರ ಅಧ್ಯಯನ ಟೀಮ್ ಸ್ಟಾರ್ಟ್ ಮಾಡ್ತೀವಿ. ನಾವು ಒಂದು ತಿಂಗಳ 15 ದಿವಸದಲ್ಲಿ ಮುಗಿಸಿ ಏನೇನು ವರದಿ ಇದೆ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಕೊಡ್ತೇವೆ. ಕೊಟ್ಟಾದ್ಮೇಲೆ ರಾಜ್ಯ ಸರ್ಕಾರ ಏನೇನು ಕಮಿಟಿ ಮಾಡುತ್ತೆ, ಟೀಮ್ ಮಾಡುತ್ತೆ ಎಲ್ಲ ನೋಡ್ಕೊಂಡು ಅದಾದಮೇಲೆ ಕೇಂದ್ರ ಸರ್ಕಾರ ಜೊತೆ ಮಾತುಕತೆ ಆಡಿ ಹಣ ಬಿಡುಗಡೆ ಮಾಡುವಂಥ ಕೆಲಸನ ಅತ್ಯಂತ ಆನೆಸ್ಟ್ ಆಗಿ ನಾವು ಮಾಡ್ತೀವಿ ಅಂತೇಳಿ ನಾನು ಮಾಧ್ಯಮ ಸ್ನೇಹಿತರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ನಾನೇ ಒಬ್ಬ ರೈತನ ಮಗ, ನನಗೆ ಯಾವ ಎಕ್ಸ್ಪರ್ಟ್ ಬೇಕು? ಅವನೇನು IAS ಏನು ಗೊತ್ತಿರುತ್ತೆ ಅಲ್ರಿ? ಅವನೇನೋ ವರದಿ ಕೊಡೋದು ತಹಸೀಲ್ದಾರ್ DC ಕೊಡೋ ವರದಿ ಬರೀತಾನೆ, ನಮ್ಮ ಕಣ್ಣು ಮುಂದೆನೇ ನಾವು ನೋಡ್ತೀವಲ್ಲ ರೈತರ ಮಕ್ಕಳ, ನಮ್ಗೇನು ಕಷ್ಟ ಅಂತ ಗೊತ್ತಿರಲ್ವಾ? ಟೆಕ್ನಿಕಲ್ ಆಗಿ ಏನೋ ಬರಿಬೇಕು ಅವ್ನು ಬರೀತಾನೆ, ಎಷ್ಟು ಪ್ರಮಾಣ ಮಳೆ ಆಯಿತು ಅದೆಲ್ಲ ನಮ್ಮಲ್ಲೇ ಇರ್ತಲ್ಲ. ತಾಲೂಕು ಯಾವನು ನಮ್ಮ ಕೃಷಿ ಇಲಾಖೆಯನ್ನು ಕೇಳಿದ್ರೆ ಎಷ್ಟು ಮಳೆ ಪ್ರಮಾಣ ಆಯಿತು, ಹೈಯೆಸ್ಟ್ ಯಾವಾಗಲೂ ತುಮಕೂರು ತಾಲೂಕು ಆಗೋದು. ದೇವರಾಯನದುರ್ಗ 10,000 ಸ್ಕ್ವೇರ್ ಮೀಟರ್ ಇರೋದ್ರಿಂದ ಫಾರೆಸ್ಟು ನಮ್ಮಲ್ಲಿ ಯಾವಾಗಲೂ ಹೈಯೆಸ್ಟ್ ರೈನ್ಫಾಲ್ ಇಡೀ ಜಿಲ್ಲೆಯಲ್ಲಿ ಬರ ಎಲ್ಲೇ ಆದರೂ ನಮ್ಮಲ್ಲಿ ಆಗ್ತಿರಲಿಲ್ಲ. ಅದು ನಮ್ಮಲ್ಲೇ ಇವತ್ತು 70% ಕೊರತೆ ಆಗಿಬಿಟ್ಟಿದೆ ನನ್ನ ತಾಲೂಕಲ್ಲಿ. ಯಾವತ್ತೂ ಆಗಿರಲಿಲ್ಲ ಇದು. ನಾನು 25 ವರ್ಷದ ರಾಜಕೀಯದಲ್ಲಿ ಯಾವತ್ತೂ ಮಳೆ ಪ್ರಮಾಣ ತುಮಕೂರು ತಾಲೂಕಲ್ಲಿ ಕಡಿಮೆ ಆಗಿಲ್ಲ. ಬಟ್ ದಿಸ್ ಇಯರ್ ತುಂಬ ವರ್ಸ್ಟ್ ರೈನ್ಫಾಲ್ ಆಗಿದೆ, ಅಂದರೆ 70% ಇಂತ ಕಡಿಮೆ ಆಗಿದೆ.